ಸಂಚಿಕೆಯಲ್ಲಿ ನಾವು ಹೇಳ್ತಾ ಇರೋಂಥ ವಿಷಯ ವೀಸಿಂಗ್ ಅಥವಾ ಆಸ್ತಮಾ ಅನ್ನುವಂಥ ಬಗ್ಗೆ. ಈಗಾಗಲೇ ನಿಮಗೆ ಇನ್ನೊಂದು 2 ಸಂಚಿಕೆಯಲ್ಲಿ ಆಸ್ತಮಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾವ ರೀತಿ ಆಹಾರ ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಈ ಆಸ್ತಮಾ ಅಥವಾ ವೀಸಿಂಗ್ ಅಂತ ಬಂದಾಗ ಈಗಾಗಲೇ ನಾವು ಹೇಳಿರೋ ಹಾಗೆ ಲಕ್ಷಣ ಅಂತ ಬಂದರೆ ಅದು ಒಂದೇ ಸಲ ಪ್ರಾರಂಭ ಆಗುವಂಥದ್ದಲ್ಲ, ಕ್ರಮೇಣವಾಗಿ ಅಂದರೆ ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಬರುವಂಥದ್ದು ಅದು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಆಗ್ತಾ ಈ ಆಸ್ತಮಕ್ಕೆ ಬರುತ್ತೆ. ನಾವು ಬಂದ ಕೆಮ್ಮು ನೆಗಡಿ ಜ್ವರ ಬಂದಾಗ ಅದರ ಸ್ಟಾರ್ಟಿಂಗಲ್ಲೇ ನಾವು ಉತ್ಪತ್ತಿ ಆಗಿರುವಂತಹ ಮ್ಯೂಕಸ್ ಅಥವಾ ಕಫವನ್ನು ನಮ್ಮ ದೇಹದಿಂದ ನಾವು ಪೂರ್ತಿಯಾಗಿ ಹೊರಗಡೆ ಹಾಕಿದ್ರೆ ಅದು ನಮಗೆ ದಮ್ಮು ಅಥವಾ ಆಸ್ತಮಾ ಶ್ವಾಸ ಅಂತ ಏನು ಹೇಳ್ತೀವಿ ಅದಕ್ಕೆ ಹೋಗ್ದಲೇ ಇರೋ ಹಾಗೆ ನಾವು ನೋಡ್ಕೋಬೋದು. ಆದರೆ ನಾವು ಸಿಂಪ್ಟಮೆಟಿಕ್ ರಿಲೀಫಿಗೋಸ್ಕರ ನಾವು ಅದನ್ನು ಸಪ್ರೆಷನ್ ಅಥವಾ ಸಪ್ರೆಸಿವ್ಸನ್ನು ನಾವು ತಗೋತಾ ಹೋದಾಗ ಅದು ನಮ್ಮ ಲಂಗ್ಸಿನ ಒಳಗಡೆ ಹಾಗೆ ಗಟ್ಟಿಯಾಗಿ ಕೂತ್ಕೋತಾ ಹೋಗುತ್ತೆ. ಸೊ ಹಾಗಾಗಿ ಮ್ಯೂಕಸ್ ಫಾರ್ಮೇಷನ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗಿ ಶ್ವಾಸನಾಳಗಳಲ್ಲಿ ಸ್ವೆಲ್ಲಿಂಗ್ ಆಗುವಂಥದ್ದು, ಚಿಕ್ಕದಾಗುವಂಥದ್ದು ಆಗಿ ಉಸಿರಾಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಎದೆ ಬಿಗಿಯೋ ಹಾಗಾಗೋದು, ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಹೋಗೋದು, ಉಸಿರು ಆಡೋಕ್ಕೆ ಕಷ್ಟ ಆಗುವಂಥದ್ದು, ಮಲಗಿದ್ರಂತೂ ಕೆಮ್ಮು ಸತತವಾಗಿ ಬರುವಂಥದ್ದು, ಈ ರೀತಿ ಲಕ್ಷಣಗಳನ್ನು ಕಾಣ್ತಾ ಹೋಗ್ಬೋದು. ನಾವು ಋತುಚರ್ಯ ಅಂತ ಕರಿತೀವಿ, ಸೀಸನಲ್ ರೆಜಿಮೆನ್ ಅಂತ. ಅದನ್ನು ಸರಿಯಾಗಿ ಫಾಲೋ ಮಾಡ್ದಲೇ ಇದ್ದರೆ ನಮ್ಮ ದೇಹದಲ್ಲಿ ವಾತ ಮತ್ತು ಕಫ ಎರಡೂ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದೇ ಈ ತಮಕ ಶ್ವಾಸ ಅಥವಾ ಬ್ರಾಂಕಿಯಲ್ ಆಸ್ತಮಾ ಅಂತ ಕರಿತೀವಿ. ಧೂಳು, ಹೊಗೆ, ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥ ಬಿಲ್ಡಿಂಗಿಂದ ಬರುವಂಥ ಧೂಳು ಇರ್ಬೋದು, ಇಲ್ಲ ಗಾಡಿಗಳಿಂದ ಬರುವಂಥ ಹೊಗೆ ಇರ್ಬೋದು, ಫ್ಯಾಕ್ಟ್ರಿಗಳಿಂದ ಬರುವಂಥದ್ದು ಇರ್ಬೋದು, ಹೀಗೆ ಸಾಕಷ್ಟು ಪೊಲ್ಯೂಟೆಡ್ ಏರಿಂದ ಕೂಡ ಬರ್ತಾ ಹೋಗುತ್ತೆ. ಹಾಗೆ ಸ್ಮೋಕಿಂಗ್ ಕೂಡ ಒಂದು ಕಾಸ್ ಆಗುತ್ತೆ, ಅದರಿಂದ ಬರುವಂಥ ಹೊಗೆ ಕೂಡ ಆಸ್ತಮಾ ಬರೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಎಲ್ಲಿರ್ತೀವಿ ಆ ದೇಶದ ಪ್ರಕಾರ, ದೇಶ ಕಾಲ ಅಂತ ಸಾಕಷ್ಟು ಆಯುರ್ವೇದದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅದರ ಪ್ರಕಾರ ನಮ್ಮ ಆಹಾರನ ಸರಿ ಮಾಡ್ಕೋತಾ ಹೋದರೆ ಆಸ್ತಮಾ ವೀಸಿಂಗ್ ಮಾತ್ರ ಅಲ್ಲ, ಬೇರೆ ಕಾಯಿಲೆಗಳನ್ನು ಕೂಡ ಬರ್ದಲೇ ಇರೋ ಹಾಗೆ ನಾವು ನೋಡ್ಕೋಬೋದು. ಹಾಗೆ ಈಗ ದೇಶ ಕಾಲ ಅಂತ ಹೇಳಿದ್ರಿ, ಸೊ ನಾವು ಎಲ್ಲಿರ್ತೀವೋ ಆ ಜಾಗದ ಆಹಾರಕ್ಕೆ ನಾವು ಅಡಾಪ್ಟ್ ಆಗಬೇಕಾಗತ್ತೆ. ಎಷ್ಟೋ ಸಲ ಈಗ ಸುಮ್ಮನೆ ಗೂಗಲ್ ಮಾಡಿನೋ ಅಥವಾ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಫ್ಯಾನ್ಸಿ ಫ್ರೂಟ್ಗಳನ್ನು ತಗೊಳ್ತೇವೆ. ಸೊ ಅದರಲ್ಲಿ ಅದಿದೆ ಇದಿದೆ ಅಂತ ಹೇಳಿ ಅದನ್ನು ತಿಂತೇವೆ. ಸೊ ಹಾಗೆ ತಿಂತ ಆ್ಯಕ್ಚುಲಿ ನಮ್ಮ ಅಲರ್ಜಿ ಏನಿದೆ ಅಥವಾ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೇ ಒಬ್ಬರು ಈಗ ಮಂಗಳೂರವರು ಬೆಂಗಳೂರಲ್ಲಿರ್ಬೋದು ಅಥವಾ ಬೆಂಗಳೂರಿಂದ ನೀವು ಬೇರೆ ಕಡೆ ಹೋಗ್ಬೋದು, ಯಾವತ್ತೂ ಅಷ್ಟೇ ಅಲ್ಲಿ ಬೆಳೆದಂಥ ರೀಜನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ರೀಜನಲ್ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಆ ಆಹಾರ ಪದ್ಧತಿನ ನಾವು ಯೂಸ್ ಮಾಡೋದ್ರಿಂದ, ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅದು ನಮ್ದು ಯಾವುದೇ ಕಾಯಿಲೆಗಳು ಬರದೇ ಇರೋ ಹಾಗೆ ತಡಿಬೋದು. ಸಿಂಪಲಾಗಿ ಶೀತ ನೆಗಡಿ ಅಂತ ಬಂದಾಗ ಕೆಲವೊಂದು 1-2-3 ದಿನ ನಿಮ್ಮ ಇಮ್ಯುನಿಟಿ ಗ್ರೋ ಆಗೋದಕ್ಕೆ, ಮಕ್ಕಳದಾಗಿರಲಿ ಅಥವಾ ನಿಮ್ಮದಾಗಿರಲಿ, ಬಾಡಿಯಲ್ಲಿ ನೇಚರಲ್ಲಿ ಬಾಡಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಿಮ್ಮ ಊಟ ತಿಂಡಿನ ಸರಿ ಮಾಡ್ಕೊಳ್ಳಿ. ಸೊ ಹುಷಾರಿಲ್ಲ ಅಂದಕ್ಷಣ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಹೊರಗಡೆಯಿಂದ ಊಟ ತರಿಸಿದ್ರೆ ಖಂಡಿತ ನಿಮ್ಮ ಸಿಂಪ್ಟಮ್ ಜಾಸ್ತಿ ಆಗುತ್ತೆ, ನೀವು ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗತ್ತೆ. ಸೊ ಆ ಥರ ಆಗದೆ ಸ್ವಲ್ಪ ವೇರಿಯೇಷನ್ ಆದಾಗ್ಲೂ, ಸ್ವಲ್ಪ ನೆಗಡಿ ಬರ್ತಾ ಇದೆ ಅಥವಾ ಸ್ನೀಸಿಂಗ್ ಜಾಸ್ತಿ ಆಗ್ತಾ ಇದೆ ಅಥವಾ ಹೀಗೆ ಕೆಮ್ಮು ಶುರು ಆಗ್ತಾ ಇದೆ ಅಥವಾ ಎದೆನಲ್ಲಿ ಏನೋ ಕಟ್ಟಿದಂಥ ಭಾವನೆ ಇದೆ ಅಂತ ಅನ್ನಿಸಿದ ತಕ್ಷಣ ನೀವು ನಿಮ್ಮ ಫುಡ್ಡನ್ನು ಹಾಗೆ ಲೈಫ್ ಸ್ಟೈಲ್ನ ಸರಿ ಮಾಡಿಕೊಂಡ್ರೆ ಖಂಡಿತ ಆಸ್ತಮಾ ವೀಸಿಂಗ್ ಅಟ್ಯಾಕ್ ಆಗದೇ ಇರೋ ಹಾಗೆ ನೀವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಮೊದಲನೇದಾಗಿ ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತಾ ಇರೋದಂತೂ ನುಗ್ಗೆ ಸೊಪ್ಪಿನ ದಾಲ್ ಅನ್ನಕ್ಕೆ ಬೇಕು, ಹಸುವು ಆಗ್ತಿರುತ್ತೆ, ಮಾಡ್ಕೋಬೇಕು, ಸಾಂಬಾರು ಮಾಡೋದು, ಯಾವ ದಾಲ್ ಮಾಡೋದು ಅಂತ ಯೋಚನೆ ಇದ್ದಾಗ ಈ ನುಗ್ಗೆ ಸೊಪ್ಪಿಂದು ಮಾಡಿದ್ರೆ ನುಗ್ಗೆ ಸೊಪ್ಪು ಉಷ್ಣವೀರ್ಯ ಇರೋದ್ರಿಂದ ಕಫನೂ ಕಡಿಮೆ ಮಾಡುತ್ತೆ, ಅಂದರೆ ಮ್ಯೂಕಸ್ ಸೆಕ್ರೀಷನನ್ನು ಕಡಿಮೆ ಮಾಡುತ್ತೆ. ಹಾಗೆ ವಾತದ ಸಮಸ್ಯೆ, ನಮ್ಮ ಉಸಿರಾಟದ ಸಮಸ್ಯೆನೂ ಕೂಡ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ ನುಗ್ಗೆ ಸೊಪ್ಪು ದಾಲನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನುಗ್ಗೆ ಸೊಪ್ಪಿನ ದಾಲ್ ಬೇಕಾಗಿರುವ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ನೆನೆಸಿಟ್ಟಿರುವಂತಹ ತೊಗರಿ ಬೇಳೆ, ತುಪ್ಪ, ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಈರುಳ್ಳಿ, ಸೈಂಧವ ಉಪ್ಪು, ಒಣಗಿದ ಮೆಣಸಿನಕಾಯಿ, ಹುಣಸೆ ಹಣ್ಣು, ನುಗ್ಗೆ ಸೊಪ್ಪಿನ ದಾಲ್. ಇದಕ್ಕೆ ನಾವು ಕುಕ್ಕರಲ್ಲಿ ಸ್ವಲ್ಪ ಈಗ ಬೇಳೆನ ಬೇಯಿಸ್ಕೊಳ್ಳೋಣ. 1 ಕಪ್ ಬೇಳೆಗೆ 2 ಕಪ್ಪಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ. ಬೇಳೆ ಬೇಯಿಸೋವಾಗ ಒಂದು ಜಿಡ್ಡಿನ ಅಂಶ ಇರೋದು ಮುಖ್ಯ, ವಾತನ ನಿಗ್ರಹದಲ್ಲಿಡೋದಕ್ಕೋಸ್ಕರ. ಇಲ್ಲಿ ನಾನು 1 ಚಮಚ ತುಪ್ಪನ ಇದಕ್ಕೆ ಸೇರಿಸ್ತೀನಿ. ಹಾಗೆ
ಅರಿಶಿನ ಕೂಡ ಇದರಲ್ಲಿ ಕೂಡ ಉಷ್ಣಾಂಶ ಇರೋದ್ರಿಂದ ಇದನ್ನು ವಾತದ ಅಂಶನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಬೇಳೆ ಬೇಯಿಸೋದಿದ್ರೂ ಕೂಡ ಒಂದು ಎಣ್ಣೆ ಅಥವಾ ತುಪ್ಪ ಹಾಕಿ ಅದರ ಜೊತೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸೋದು ಮುಖ್ಯ ಆಗುತ್ತೆ. ಈಗ ಕುಕ್ಕರಲ್ಲಿ ಇಟ್ಟಿರೋಂಥ ಬೇಳೆಗೆ ತುಪ್ಪ ಮತ್ತು ಅರಿಶಿನ ಹಾಕಿದ್ದೀನಿ. ಅದಕ್ಕೆ ಈ ನುಗ್ಗೆ ಸೊಪ್ಪು 1 ಕಪ್ ಕೂಡ ನಾನು ಹಾಕ್ತೀನಿ. ಈಗ ಇದನ್ನು ಮುಚ್ಚೋಣ, ಒಂದು ವಿಸಿಲ್ ಆಗಲಿ. ವಿಸಿಲ್ ಆದ ನಂತರ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ಈಗ ಇದು ವಿಸಿಲ್ ಆಗಿದೆ. ಈಗ ಇದನ್ನು ಸೈಡಿಗಿಟ್ಟು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಅದು ಕೂಡ ತಣ್ಣಗಾಗುತ್ತೆ. ಈಗ ಒಗ್ಗರಣೆಗೆ ಮೊದಲನೇದಾಗಿ ತುಪ್ಪ. ಆ ತುಪ್ಪ ಸ್ವಲ್ಪ ಕಾದ ನಂತರ ಸಾಸಿವೆ. ಈ ಸಾಸಿವೆ ಸಿಡಿಯೋಕ್ಕೆ ಪ್ರಾರಂಭ ಆಗ್ತಿದ್ದ ಹಾಗೆ ಇದಕ್ಕೆ ನಾವೀಗ ಜೀರಿಗೆನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಸೇರಿಸಿದ್ದೀನಿ. ಜೊತೆಗೆ ಹಿಂಗು. ಕಫ ಮತ್ತು ವಾತ ಎರಡನ್ನೂ ಕೂಡ ಕಡಿಮೆ ಮಾಡೋ ಶಕ್ತಿ ಈ ಹಿಂಗುಗಿದೆ. ಹಾಗಾಗಿ ಇಲ್ಲಿ ಹಿಂಗುನ ಕೂಡ ಸೇರಿಸ್ಕೊತೀವಿ. ಹಿಂಗು ಬದಲಾಗಿ ಬೆಳ್ಳುಳ್ಳಿ ಕೂಡ ಬೇಕಿದ್ರೆ ಹಾಕ್ಬೋದು. ಖಾರಕ್ಕಾಗಿ 2 ಒಣಗಿದ ಮೆಣಸಿನಕಾಯಿ ಮತ್ತು ಕರಿಬೇವು. ಇದಿಷ್ಟು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಸೇರಿಸೋಣ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು. ಈ ತುಪ್ಪ ಅನ್ನುವಂಥದ್ದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಈಗಾಗಲೇ ನಾವು ತಿಳಿಸಿದಾಗೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಆಸ್ತಮಾ ಅಟ್ಯಾಕ್ಸು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ತುಪ್ಪನ ನಾವು ಒಗ್ಗರಣೆಗೆ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಖಂಡಿತ ನಮ್ಮ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ, ನಮ್ಮ ವೆಯ್ಟು ಜಾಸ್ತಿ ಆಗಲ್ಲ, ಆದರೆ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ ಮಾತ್ರ ಖಂಡಿತ ಸಹಾಯ ಮಾಡುತ್ತೆ. ಈಗ ಈ ಈರುಳ್ಳಿ ಬೇಯ್ತಿದ್ದ ಹಾಗೇ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಈಗ ಈ ನೀರಿಗೆ ರುಚಿಗೆ ಬೇಕಾಗಿರೋಷ್ಟು ಸೈಂಧವ ಉಪ್ಪು. ಸೈಂಧವ ಉಪ್ಪಲ್ಲಿ ಕೂಡ ಕಫ ವಾತ ಎರಡನ್ನೂ ತ್ರಿದೋಷನ ಅಂತಲೇ ಹೇಳ್ಬೋದು, ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಸೈಂಧವ ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಹುಣಸೆ ರಸ. ಅರಿಶಿನ ಈಗಾಗಲೇ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಅರಿಶಿನದ ಅವಶ್ಯಕತೆ ಇಲ್ಲ. ಈಗ ಇದು ಕುದೀತಾ ಇದೆ. ಇದು ತಣ್ಣಗಾದ ನಂತರ ಇದರ ಮುಚ್ಚಳನ ತೆಗೆದು ನಾವು ಇದನ್ನು ಸೇರಿಸಿ ಮತ್ತೆ ಇದನ್ನು ಒಂದ್ಸಲ ಕುದಿಸ್ಕೊಳ್ಳೋಣ. ಈಗ ಈ ಬೆಂದಿರುವಂತಹ ನುಗ್ಗೆ ಸೊಪ್ಪು ಮತ್ತು ತೊಗರಿ ಬೇಳೆಗೆ ಈ ಒಗ್ಗರಣೆನ ನಾನು ಸೇರಿಸ್ಕೊತೀನಿ. ಈ ಒಗ್ಗರಣೆ ಸೇರಿಸಿ ಒಂದು 2 ನಿಮಿಷ ಇದು ಕುದ್ದ ಮೇಲೆ ಇದನ್ನ ಒಂದು ಬೌಲಿಗೆ ತೆಕ್ಕೊಳ್ಳೋಣ. ಇದನ್ನು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದರೆ ತಿನ್ನೋದು ಸೇರುತ್ತೆ. ಕೆಮ್ಮಿದ್ರೂ ಕೂಡ ನಮಗೆ ತಿನ್ನೋದಕ್ಕೂ ಸೇರುತ್ತೆ. ವಾಂತಿ ಹಾಗೆ ಬರ್ದಲೇ ಇರೋ ಹಾಗೂ ಕೂಡ ನೋಡ್ಕೊಳ್ಳುತ್ತೆ. ಅದೇ ರೀತಿ ಆಸ್ತಮಾ ಅಥವಾ ದಮ್ಮು ಅದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ನುಗ್ಗೆ ಸೊಪ್ಪಿನ ದಾಲ್ ರೆಡಿ ಇದೆ.